ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಂತೂ ಇಂತೂ ಯಮುನಾ ನದಿಗೆ ಮುಕ್ತಿ ಸಿಗ್ತಾ ಇದೆ. ಭಾರತದ ಅತ್ಯಂತ ಪವಿತ್ರ ಸಪ್ತ ನದಿಗಳ ಪೈಕಿ ಒಂದು ಅನ್ನಿಸ್ಕೊಂಡಿದ್ದ ಯಮುನಾ ನದಿಯನ್ನ ಕ್ಲೀನ್ ಮಾಡೋ ಕೆಲಸವನ್ನ ದೆಹಲಿ ಸರ್ಕಾರ ಆರಂಭಗೊಳಿಸಿದೆ. ಇನ್ನು 3 ವರ್ಷಗಳ ಒಳಗಾಗಿ ಯಮುನೆಯನ್ನ ಸರಿ ಮಾಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಮೊನ್ನೆ ದೆಹಲಿಯ ಚುನಾವಣಾ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಪ್ರಚಾರದ ವಿಷಯವಾಗಿದ್ದ ಯಮುನಾ ನದಿಯನ್ನ ಶುದ್ಧೀಕರಣ ಮಾಡೋದಕ್ಕೆ ಅಲ್ಲಿ ಹಾಕಿಕೊಳ್ಳಲಾದ ಯೋಜನೆಗಳೇನು? ಯಮುನೆಯನ್ನ ಶುದ್ಧೀಕರಿಸೋದಕ್ಕೆ ಸಾಧ್ಯವಾಗುತ್ತಾ? ಅದು ಆ ಪರಿ ಕೆಟ್ಟಿರೋದಾದ್ರೂ ಯಾಕೆ? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ದೆಹಲಿ ಚುನಾವಣೆಗಳ ಸಂದರ್ಭದಲ್ಲಿ ಅಲ್ಲಿನ ಆಮ್ ಆದ್ಮಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಬಳಕೆ ಮಾಡಿದ್ದು ಯಮುನಾ ನದಿಯ ಹೆಸರನ್ನ. ನಾವು ಅಧಿಕಾರಕ್ಕೆ ಬಂದ್ರೆ ಯಮುನೆಯ ಶುದ್ಧೀಕರಣಕ್ಕೆ ಆದ್ಯತೆ ಕೊಡ್ತೀವಿ ಅಂತ ಬಿಜೆಪಿ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿತು. ಇನ್ನು ಕಾಂಗ್ರೆಸ್ ಪಕ್ಷದ ಮಹಾಸಾಮ್ರಾಟ ಲೋಕಸಭಾ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಯಮುನೆಯ ತಟದಲ್ಲಿ ಓಡಾಡಿದ್ರು. ಅದನ್ನ ವಿಡಿಯೋ ಮಾಡಿಸಿಕೊಂಡು ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರಕಟಿಸಿದ್ರು. ಅರವಿಂದ್ ಕೇಜ್ರಿವಾಲ್ ಅವರಿಗೆ ಯಮುನಾ ನದಿಯ ನೀರನ್ನ ಕುಡಿದು ತೋರಿಸಿ ಅಂತ ಚಾಲೆಂಜ್ ಕೂಡ ಮಾಡಿದ್ರು. ಇನ್ನು ಯಮುನಾ ನದಿಯ ಬಗ್ಗೆ ಒಂದಷ್ಟು ಟ್ವೀಟುಗಳು, ಆ ನದಿ ಗಬ್ಬೆದ್ದು ಹೋಗಿರೋದ್ರ ಬಗ್ಗೆ ಸುದ್ದಿಗಳು, ಇವೆಲ್ಲ ದೆಹಲಿ ಮಾತ್ರ ಅಲ್ಲ, ಹೊರಗಿನ ಪರಿಸರ ಪ್ರೇಮಿಗಳನ್ನು ಕೂಡ ವಿಪರೀತ ಆತಂಕಕ್ಕೀಡು ಮಾಡ್ತಾ ಇತ್ತು. ಈಗ ಆ ಯಮುನೆಯನ್ನು ಶುದ್ಧಗೊಳಿಸೋದಕ್ಕೆ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಆದೇಶವನ್ನು ಕೊಟ್ಟಿದ್ದಾರೆ ಮತ್ತು ಆ ಕೆಲಸ ಕೂಡ ಆರಂಭ ಆಗಿದೆ. ಯಮುನಾ ನದಿಯ ಒಳಗೆ ಟ್ರ್ಯಾಶ್ ಸ್ಕಿಮ್ಮರ್ಸ್ ಕೆಲಸ ಮಾಡೋದಕ್ಕೆ ಶುರು ಮಾಡಿವೆ. ಅವುಗಳ ಜೊತೆಗೆ ವೀಡ್ ಹಾರ್ವೆಸ್ಟರ್ ಮತ್ತು ಡ್ರೆಡ್ಜ್ ಯುಟಿಲಿಟಿ ಯೂನಿಟ್ಗಳನ್ನು ಬಳಸಿ ನಿರಂತರವಾಗಿ ಯಮುನಾ ನದಿಯನ್ನು ಕ್ಲೀನ್ ಮಾಡೋ ಕೆಲಸ ಮಾಡ್ತೀವಿ ಅಂತ ದೆಹಲಿಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಗೆಳೆಯರೆ, ಯಮುನಾ ಇವತ್ತು ನಮ್ಮಲ್ಲಿ ಗಂಗೆಯಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡ ನದಿ. ಗಂಗಾ ಯಮುನಾ ಎರಡೂ ನದಿಗಳಿಗೆ ಧಾರ್ಮಿಕ ಹಾಗೂ ಐತಿಹಾಸಿಕ ಪರಂಪರೆಯೇ ಇದೆ. ಕೃಷ್ಣನ ಬಾಲ್ಯ ಕಳೆದದ್ದು ಇದೇ ಯಮುನೆಯ ದಂಡೆ ಮೇಲೆ. ಸರಸ್ವತಿ ನಾಗರಿಕತೆಯ ಜನ ಅಲ್ಲಿಂದ ವಲಸೆ ಬಂದದ್ದು ಯಮುನಾ ನದಿಯ ತಟಕ್ಕೆ ಅಂತ ಹೇಳ್ತಾರೆ. ಇದು ಅತ್ಯದ್ಭುತ ನಾಗರಿಕತೆಗೆ ಜಾಗ ಕೊಟ್ಟಿದ್ದ ಸ್ಥಳ ಆಗಿತ್ತು. ಪಾಂಡವರ ರಾಜಧಾನಿ ಇದೇ ಯಮುನೆಯ ಕಿನಾರೆಯಲ್ಲಿ ಕಟ್ಟಲ್ಪಡ್ತು. ಅಂಥ ಯಮುನಾ ನದಿ ಇವತ್ತು ಯಾವ ಮಟ್ಟಕ್ಕೆ ಕೆಟ್ಟು ಹೋಗಿದೆ ಅಂದರೆ, ಅದರ ನೀರನ್ನು ಕುಡಿಯೋದಿರಲಿ, ಮುಟ್ಟಿದ್ರೂ ಕೂಡ ಕಾಯಿಲೆ ಬರುತ್ತೆ ಅನ್ನೋಷ್ಟರ ಮಟ್ಟಿಗೆ ಆ ನದಿಯನ್ನು ಕಲುಷಿತಗೊಳಿಸಲಾಗಿದೆ. ಇಷ್ಟಾದರೂ ಯಮುನೆಯ ಬಗ್ಗೆ ನಮ್ಮ ಜನರ ಶ್ರದ್ಧೆಯನ್ನು ಕಡಿಮೆ ಆಗಿಲ್ಲ. ಆ ನದಿಯಲ್ಲಿ ಇವತ್ತಿಗೂ ಕೆಲವರು ಪುಣ್ಯ ಸ್ನಾನವನ್ನು ಮಾಡ್ತಾರೆ. ಪಕ್ಕದಲ್ಲೇ ಕಸದ ರಾಶಿ ಬಿದ್ದು ನೀರು ಕೊಳತು ವಾಸನೆ ಬರ್ತಾ ಇರುತ್ತೆ, ಅದರಲ್ಲಿ ಸ್ನಾನ ಮಾಡೋರಿದ್ದಾರೆ. ಉತ್ತರ ಭಾರತದಲ್ಲಿ ಛತ್ ಪೂಜಾ ಅನ್ನೋ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಯಮುನಾ ನದಿಯಲ್ಲಿ ಇಳಿದು ಪೂಜೆ ಮಾಡ್ತಾ ಇರುವಾಗ ಅದರಲ್ಲಿ ನೊರೆಯ ತೆರೆಗಳು ತೇಲಿ ಬರ್ತಾ ಇದ್ದ ದೃಶ್ಯವೊಂದು ಭಾರತದ ನದಿಗಳು ಮತ್ತು ಅವು ಕಲುಷಿತಗೊಳ್ತಾ ಇರೋ ಪರಿಯ ಬಗ್ಗೆ ಹಾಗೂ ಅವುಗಳ ಬಗ್ಗೆ ಇಲ್ಲಿನ ಜನ ಹೊಂದಿರೋ ಆಸ್ತಿ ಇವೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿದ್ದು. ಅಂಥ ಯಮುನೆಗೆ ಅಂತೂ ಇಂತೂ ಮುಕ್ತಿ ಸಿಗಬಹುದು ಅನ್ನೋ ಆಶಾಭಾವನೆಗೆ ಈ ಕಾರ್ಯಾಚರಣೆ ಕಾರಣ ಆಗ್ತಾ ಇದೆ ಮತ್ತು ಈ ಕೆಲಸವನ್ನ 4 ಹಂತಗಳಲ್ಲಿ ಮಾಡುವುದಾಗಿ ದೆಹಲಿಯ ಆಡಳಿತ ಹೇಳಿದೆ. ಗೆಳೆಯರೆ, ಇವತ್ತು ಜಗತ್ತಿನ ನಾನಾ ನಾಗರಿಕತೆಗಳಿಗೆ ಆಶ್ರಯ ಕೊಟ್ಟಿದ್ದು ಅಲ್ಲಿನ ನದಿಗಳು. ಆದರೆ ಆ ನಾಗರಿಕತೆ ಅನ್ನೋದು ಪರಾಕಾಷ್ಠೆಗೆ ತಲುಪುತ್ತಿದ್ದ ಹಾಗೆ ಮನುಷ್ಯ ತನಗೆ ಆಶ್ರಯ ಕೊಟ್ಟ ಜೀವದಾತೆ ಅನ್ನಿಸ್ಕೊಂಡಿದ್ದ ನದಿಯನ್ನು ನಾಶ ಮಾಡ್ತಾ ಹೋದ. ಜಗತ್ತಲ್ಲಿ ಇಂಥ ಸಾಕಷ್ಟು ಕಲುಷಿತಗೊಂಡ ನದಿಗಳೂ ಇವೆ, ಈ ಹಿಂದೆ ಕೂಡ ಇದ್ದು. ಇದೇನು ಭಾರತದಲ್ಲಿ ಮಾತ್ರ ಆಗ್ತಾ ಇರೋದು ಅಂತ ನಾವು ಅಂದ್ಕೋಬೇಕಾದ ಅಗತ್ಯ ಇಲ್ಲ. ಆದರೆ ಭಾರತಕ್ಕೂ ವಿದೇಶಗಳಿಗೂ ಇರೋ ವ್ಯತ್ಯಾಸ ಏನಪ್ಪ ಅಂದರೆ, ನಾವು ನದಿಗಳನ್ನು ಪೂಜ್ಯ ಸ್ಥಾನದಲ್ಲಿಟ್ಟು ತಾಯಿ ಅಂತೆಲ್ಲ ಕರೆದು ಪೂಜಿಸ್ತೀವಿ. ಅದರ ಬೆನ್ನಲ್ಲೇ ಆ ನದಿಗಳಲ್ಲಿ ಗಲೀಜು ಕೂಡ ಮಾಡಿ ಬರ್ತೀವಿ. ಈ ಢೋಂಗಿತನ ನಮ್ಮಲ್ಲಿ ಭಾರತೀಯರಲ್ಲಿ ಹೆಚ್ಚಿದೆ. ಸಾಕಷ್ಟು ಬಾರಿ ನಮ್ಮ ಭಕ್ತಿಯ ಪರಾಕಾಷ್ಠೆ ಮತ್ತು ಮೌಢ್ಯಗಳು ಕೂಡ ನದಿಗಳು ಕಲುಷಿತಗೊಳ್ಳೋದಕ್ಕೆ ಕಾರಣ ಆಗುತ್ತವೆ. ಈಗ ನೋಡಿ, ಪ್ರಯಾಗರಾಜಲ್ಲಿ ಕುಂಭಮೇಳ ನಡೀತಿದೆ ಅಲ್ವಾ, ಅಲ್ಲಿ ಪುಣ್ಯ ಸ್ನಾನ ಮಾಡಬೇಕು ಅನ್ನೋದು ಒಂದು ನಂಬಿಕೆ. ಪುಣ್ಯ ಸ್ನಾನ ಅಥವಾ ಮಾಘ ಸ್ನಾನ ಅನ್ನೋದು ನಮ್ಮ ದೇಹದ ಕೊಳಕನ್ನು ತೊಳ್ಕೊಳ್ಳೋದಕ್ಕೆ ಮಾಡೋ ಸ್ನಾನ ಅಲ್ಲ, ಅದು ಮನಸ್ಸಿನ ಕೊಳೆ ತೊಳೆಯುವ ಸ್ನಾನ. ಮನಸ್ಸಿನ ಕೊಳೆ ತೊಳ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಇದ್ಮೇಲೆ ನೀವು ಎಲ್ಲಿಗೆ ಹೋಗಿ ಮುಳುಗಿದ್ರೂ ಪುಣ್ಯ ಏನು ಬರುವುದಿಲ್ಲ. ಇನ್ನು ಮಾಘ ಸ್ನಾನ, ಅದರಲ್ಲೂ ಕುಂಭ ಸ್ನಾನ ಅಂದರೆ ಸುಮ್ಮನೆ ಅಲ್ಲಿಗೆ ಹೋಗಿ ಹಾಗೆ ಮುಳುಗು ಹಾಕಿ ಬಂದು ಬಿಡೋದು ಕೂಡ ಅಲ್ಲ. ನೀವು ಒಂದು ಮಂಡಲ ಕಾಲ ಅಲ್ಲಿ ಉಳಿಬೇಕು, ನಿಮ್ಮ ಇಡೀ ಮನಸ್ಸನ್ನು ಧರ್ಮದ ಕಡೆಗೆ ನೆಡಬೇಕು, ಅಲ್ಲಿಗೆ ಬರೋರಿಗೆ ಸೇವೆ ಮಾಡಬೇಕು, ಧಾರ್ಮಿಕ ಚರ್ಚೆಗಳಲ್ಲಿ ಭಾಗವಹಿಸಿ ಮನಸ್ಸನ್ನು ತೊಳ್ಕೋಬೇಕು, ಅದರ ಜೊತೆಗೆ ನದಿಯಲ್ಲಿ ಸ್ನಾನವನ್ನು ಮಾಡಬೇಕು. ಸನ್ಮಾರ್ಗ ಸಚ್ಚಿಂತನೆಗಳ ಜೊತೆಗೆ ಒಂದಷ್ಟು ದಿನ ಸಾಧು ಸಂತರ ಸೇವೆ ಮಾಡ್ತಾ ಕಾಲ ಕಳೆಯೋದಿದೆಯಲ್ಲ, ಅದು ಕುಂಭಮೇಳದ ಉದ್ದೇಶ. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಅಲ್ಲಿಗೆ ಹೋಗ್ತೀವಿ, ಹೂವು ತೆಂಗಿನಕಾಯಿಗಳನ್ನು ತಗೊಂಡು ಹೋಗಿ ನದಿಯಲ್ಲಿ ಬಿಡ್ತೀವಿ. ಯಾವನೋ ತಲೆಮಾಸಿದ ಮೂರ್ಖ ಜ್ಯೋತಿಷ್ಯದ ಹೆಸರಲ್ಲಿ ನಿಮಗೆ ನದಿಯಲ್ಲಿ ಬಟ್ಟೆ ಬಿಡಬೇಕು ಅಂತ ಹೇಳಿರ್ತಾನೆ. ಯಾಕೆ ಬಿಡಬೇಕು ಅಂತ ಅವನಿಗೂ ಗೊತ್ತಿರೋದಿಲ್ಲ. ಅವನು ಹೇಳ್ದ, ನೀವು ತಗೊಂಡು ಹೋಗಿ ನಿಮ್ಮ ಕೊಳಕು ಬಟ್ಟೆನಲ್ಲಿ ಬಿಟ್ಟು
ಪಾಪನ ಬಿಟ್ಟು ಬಂದುಬಿಟ್ವಿ, ನಮಗೂ ಪುಣ್ಯ ಬಂದೇ ಬಿಡ್ತು ಅಂದ್ಕೊಂಡು ವಾಪಸ್ಸು ಬರ್ತೀರಿ. ಅದರ ಪರಿಣಾಮ ಏನು ಗೊತ್ತಾ? ಪ್ರಯಾಗರಾಜದಲ್ಲಿ ಕುಂಭಸ್ನಾನದ ಹೆಸರಲ್ಲಿ ನದಿಲಿ ಹಾಕ್ತಿರೋ ಕಸ ತೆಗೆಯೋದಕ್ಕೆ ಮಿಷನ್ಗಳನ್ನು ಇಡಲಾಗಿದೆ. ಅಲ್ಲಿ ಟ್ರ್ಯಾಶ್ ಸ್ಕಿಮರ್ಸ್ ಕೆಲಸ ಮಾಡ್ತಾ ಇವೆ. ನೀವು ತಗೊಂಡು ಹೋಗಿ ನದಿಗೆ ಹಾಕ್ತಿರಲ್ಲ ತೆಂಗಿನಕಾಯಿ, ಹೂವು, ನಿಮ್ಮ ಬಟ್ಟೆ, ಅವನ್ನ ಈ ಯಂತ್ರಗಳು ತೆಗಿತಾ ಇದ್ರೆ ಅದರಲ್ಲಿನ ತೆಂಗಿನಕಾಯಿಗಳನ್ನ ಆಯ್ಕೊಳ್ಳೋದಕ್ಕೆ ಒಂದಷ್ಟು ಜನ ಅಲ್ಲಿ ನಿಂತಿರ್ತಾರೆ. ಆ ಕಾಯಿಗಳು ಮತ್ತೆ ನಿಮಗೆ ಮಾರಾಟ ಆಗುತ್ತವೆ ಅಥವಾ ಅಲ್ಲಿನ ಹೋಟೆಲ್ಗಳನ್ನ ಸೇರುತ್ತವೆ. ಇನ್ನು ಎಷ್ಟು ಕಸ ಹಾಕಿದರಲ್ಲಿ ಅಂದ್ರೆ ಈಗ ಪ್ರಯಾಗದಲ್ಲಿನ ಸಂಗಮದ ನೀರು ಕೂಡ ಕಲುಷಿತಗೊಂಡಿದೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಧಾರ್ಮಿಕ ಆಚರಣೆಗಳ ಹಿಂದಿನ ಮಹತ್ವವನ್ನ, ವಿಜ್ಞಾನವನ್ನ ಅರ್ಥ ಮಾಡ್ಕೊಳ್ಳದೆ ಯಾರೋ ಮಾಡ್ತಾ ಇದ್ದಾರೆ, ನಾವು ಅದನ್ನೇ ಮಾಡಬೇಕು ಅನ್ನೋ ಸಮೂಹ ಸನ್ನಿಗೆ ನಾವು ಬಿದ್ದರೆ ಅದರ ಪರಿಣಾಮ ಹೀಗಾಗತ್ತೆ. ನಮ್ಮ ಆಚರಣೆಗಳು ಉಳಿಬೇಕು ಅಂದ್ರೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಅದರ ಹಿಂದಿನ ವಿಷಯ ಮತ್ತು ವಿಜ್ಞಾನವನ್ನು ತಿಳ್ಕೊಂಡು ಅವುಗಳನ್ನು ಆಚರಣೆಯಲ್ಲಿಡಬೇಕು. ಇನ್ನು ಯಮುನಾ ನದಿ ಉತ್ತರಾಖಂಡದ ಯಮುನೋತ್ರಿಯಲ್ಲಿ ಹುಟ್ಟುತ್ತೆ. ಹರಿಯಾಣ, ದೆಹಲಿ, ಉತ್ತರ ಪ್ರದೇಶಗಳಲ್ಲಿ 1376 ಕಿಲೋಮೀಟರ್ಗಳಷ್ಟು ದೂರ ಹರಿದು ಆನಂತರ ಪ್ರಯಾಗ್ರಾಜಲ್ಲಿ ಅಂದ್ರೆ ಈಗ ಕುಂಭಮೇಳ ನಡೀತಿದೆಯಲ್ಲ, ಅಲ್ಲಿನ ತ್ರಿವೇಣಿ ಸಂಗಮದಲ್ಲಿ ಗಂಗೆಯ ಜೊತೆಗೆ ಯಮುನೆ ಸೇರ್ಕೋತಾಳೆ. ಇಂಥ ಯಮುನಾ ನದಿ ದೆಹಲಿಗೆ ಬರ್ತಾಳಲ್ಲ, ಅಲ್ಲಿ ಆಕೆ ತಮ್ಮ ಪಾವಿತ್ರ್ಯತೆಯನ್ನ ಸಂಪೂರ್ಣವಾಗಿ ಕಳ್ಕೋತಾಳೆ. ದೆಹಲಿಯಲ್ಲಿ ಯಮುನಾ ನದಿಯನ್ನ ನೋಡೋದು, ನಮ್ಮ ಬೆಂಗಳೂರಲ್ಲಿ ವೃಷಭಾವತಿಯನ್ನ ನೋಡೋದು ಹೆಚ್ಚು ಕಡಿಮೆ ಎರಡೂ ಒಂದೇ. ಗೆಳೆಯರೆ, ಅಲ್ಲಿ ಏನಾಗ್ತಿದೆ ಅಂದ್ರೆ ದೆಹಲಿಯ ಕಾರ್ಖಾನೆಯ ಎಲ್ಲ ತ್ಯಾಜ್ಯವನ್ನ ಯಮುನಾ ನದಿಗೆ ಎಗ್ಗು ಸಿಗ್ಗಿಲ್ದೆ ಬಿಡ್ತಾ ಇದ್ದಾರೆ. ಹಾಗೆ ಆ ಮಹಾನಗರದ ಒಳಚರಂಡಿ ನೀರು ಕೂಡ ಯಮುನಾ ನದಿಯನ್ನು ತಲುಪುತ್ತೆ. ಜೊತೆಗೆ ನದಿಯ ದಡದ ತುಂಬಾ ಕಸ ತಂದು ಸುರಿತಾರೆ. ಒಂದು ನದಿ ಹಾಳಾಗೋದಕ್ಕೆ ಇದಕ್ಕಿಂತ ಇನ್ನೇನ್ ತಾನೇ ಬೇಕು ಹೇಳಿ? ಹೀಗಾಗಿನೇ ಯಮುನಾ ನದಿ ಅನ್ನೋದು ಮೊನ್ನೆ ದೆಹಲಿಯ ಚುನಾವಣೆಯ ವಿಷಯ ಕೂಡ ಆಯಿತು. ಈ ಹಿಂದೆ ಆಮ್ ಆದ್ಮಿ ಪಕ್ಷ ಯಮುನಾ ನದಿಯ ಶುದ್ಧೀಕರಣದ ಮಾತನ್ನು ಆಡಿತ್ತಾದರೂ ಆ ಕೆಲಸ ಸಂಪೂರ್ಣವಾಗಿ ಆಗಲಿಲ್ಲ. ಅಲ್ಲೂ ರಾಜಕೀಯ ನಡೀತು. 2017ರಿಂದ 2021 ಯಮುನಾ ನದಿಯ ಶುದ್ಧೀಕರಣಕ್ಕೆ ಸುಮಾರು 6,800 ಕೋಟಿ ರೂಪಾಯಿಗಳಷ್ಟು ಹಣ ಖರ್ಚಾಯಿತು. ಆದರೆ ನದಿ ಕ್ಲೀನ್ ಆಗಲಿಲ್ಲ. ಇನ್ನು 2023ರಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಯಮುನಾ ನದಿಯನ್ನು ಶುದ್ಧೀಕರಣ ಮಾಡೋದಕ್ಕೆ ಒಂದು ಕಮಿಟಿಯನ್ನು ನೇಮಕ ಮಾಡಿತು ಮತ್ತು ಅದಕ್ಕೆ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ವಿ.ಕೆ. ಸಕ್ಸೇನಾ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿತು. ಆದರೆ ದೆಹಲಿಯಲ್ಲೊಂದು ಚುನಾಯಿತ ಸರ್ಕಾರ ಆಯಿತು ನೋಡಿ, ಆಮ್ ಆದ್ಮಿ ಸರ್ಕಾರ. ಅವರಿಗೆ ಈ ನೇಮಕಾತಿ ಇಷ್ಟ ಆಗಲಿಲ್ಲ. ದೆಹಲಿಗೊಬ್ಬ ಮುಖ್ಯಮಂತ್ರಿ ಇರುವಾಗ, ದೆಹಲಿಯ ಮುನ್ಸಿಪಲ್ ಕಾರ್ಪೊರೇಷನ್ ನಮ್ಮ ಕೈಯಲ್ಲಿರುವಾಗ ಚುನಾಯಿತ ಸರ್ಕಾರ ಮತ್ತು ಜನಪ್ರತಿನಿಧಿಗಳನ್ನು ಹೊರತುಪಡಿಸಿ ಲೆಫ್ಟಿನೆಂಟ್ ಗವರ್ನರ್ ಅವರನ್ನು ನೇಮಕ ಮಾಡಿದ್ದು ಸರಿಯಲ್ಲ ಅಂತ ಆಮ್ ಆದ್ಮಿ ಸರ್ಕಾರ ತಕರಾರು ತೆಗಿತು. ಅಲ್ಲಿ ಗವರ್ನರ್ ಹಾಗೂ ಸರ್ಕಾರದ ನಡುವೆ ತಿಕ್ಕಾಟ ಬೇರೆ ನಡೀತಿತ್ತು. ಹೀಗಾಗಿ ಈ ವಿವಾದ ನ್ಯಾಯಾಲಯದ ಮೆಟ್ಟಿಲೇರ್ತು. ಕಡೆಗೆ ಸುಪ್ರೀಂ ಕೋರ್ಟ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆದೇಶಕ್ಕೆ ತಡೆಯಾಜ್ಞೆಯನ್ನು ಕೊಡ್ತು. ಅಲ್ಲಿ ನದಿ ಕ್ಲೀನ್ ಆಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಗವರ್ನರ್ ಹಾಗೂ ಚುನಾಯಿತ ಸರ್ಕಾರದ ನಡುವಿನ ಕಿತ್ತಾಟಕ್ಕೆ ಹೆಚ್ಚು ಮಹತ್ವ ಸಿಕ್ಕಿ ಒಂದು ಒಳ್ಳೆ ಕೆಲಸ ನಿಂತೋಯ್ತು. ಈಗ ದೆಹಲಿಯಲ್ಲಿ ಬಿಜೆಪಿ ಸರ್ಕಾರ ಆರಿಸಿ ಬಂದಿದೆ. ಅವರಿನ್ನೂ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡಿಲ್ಲ. ಅದಕ್ಕೂ ಮೊದಲೇ ಈಗಾಗಲೇ ಲೆಫ್ಟಿನೆಂಟ್ ಗವರ್ನರ್ ಸಕ್ಸೇನಾ ಯಮುನಾ ಶುದ್ಧೀಕರಣದ ಕೆಲಸವನ್ನು ಶುರು ಮಾಡಿಸಿದ್ದಾರೆ. ಇನ್ನು ಈ ಕೆಲಸವನ್ನ 4 ಹಂತಗಳಲ್ಲಿ ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ಟ್ರ್ಯಾಶ್ ಸ್ಕಿಮರ್ಸ್ ಹಾಗೂ ವೀಡ್ ಹಾರ್ವೆಸ್ಟರ್ಗಳನ್ನು ಬಳಸಿ ನದಿಯ ರಿವರ್ ಬೆಡ್ ಅನ್ನು ಕ್ಲೀನ್ ಮಾಡ್ತಾರೆ. ಅಂದರೆ ನದಿಯ ಮೇಲೆ ತೇಲುವ ಕಸ, ನದಿಯಲ್ಲಿ ಬೆಳೆದ ಪಾಚಿ ಹಾಗೂ ಜೊಂಡು ಇದೆಲ್ಲವನ್ನ ಮೊದಲು ಕ್ಲೀನ್ ಮಾಡ್ತಾರೆ. ಹಾಗೆ ನದಿಯ ಹರಿವಿಗೆ ಅಡ್ಡಿ ಉಂಟು ಮಾಡುವ ಸಿಲ್ಟ್ ಅನ್ನು ಕೂಡ ತೊಲಗಿಸಲಾಗುತ್ತೆ. ಆ ನಂತರ ಎರಡನೇ ಹಂತದಲ್ಲಿ ಡ್ರೈನೇಜ್ಗಳನ್ನು ಕ್ಲೀನ್ ಮಾಡ್ತಾರೆ. ಅಂದರೆ ಈಗ ದೆಹಲಿಯಲ್ಲಿ ಯಮುನಾ ನದಿಗೆ ಅತಿ ಹೆಚ್ಚು ಕೊಳಚೆಯನ್ನು ತುಂಬುತ್ತಾ ಇರೋದು ನಜಾಫ್ಗಢ್ ಹಾಗೂ ಲೋಹಮಂಡಿ ಡ್ರೈನೇಜುಗಳು. ಅಲ್ಲಿ ಅವುಗಳಿಂದ ಬರುವ ನೀರನ್ನು ಸಂಸ್ಕರಿಸಿ ಆ ನಂತರ ನದಿಗೆ ತಲುಪೋ ಹಾಗೆ ವ್ಯವಸ್ಥೆ ಮಾಡಲಾಗುತ್ತೆ. ಅದರ ಜೊತೆಗೆ ಇನ್ನುಳಿದ ಸೀವೇಜ್ ವಾಟರ್ ಕೂಡ ನದಿಯನ್ನು ತಲುಪೋ ಮೊದಲು ಶುದ್ಧೀಕರಣಗೊಂಡು ಬರುವ ಹಾಗೆ ದೆಹಲಿಯಲ್ಲಿ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಗಳನ್ನು ದುರಸ್ತಿ ಮಾಡೋ ಕೆಲಸ ಹಾಗೂ ಇನ್ನಷ್ಟು ಪ್ಲಾಂಟ್ಗಳನ್ನು ಸ್ಥಾಪಿಸುವ ಕೆಲಸ ನಡೆಯುತ್ತೆ. ಯಾಕೆಂದರೆ ದೆಹಲಿ ಬೆಳೀತಾ ಇರೋದ್ರಿಂದ ಅಲ್ಲಿನ ಜನಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ಕೊಳಚೆ ನೀರು ಮುಂದಿನ ದಿನಗಳಲ್ಲಿ ಎಷ್ಟು ಹೆಚ್ಚಾಗಬಹುದು ಅನ್ನೋದನ್ನೂ ಗಮನಿಸಿ ಟ್ರೀಟ್ಮೆಂಟ್ ಪ್ಲಾಂಟ್ಗಳ ನಿರ್ಮಾಣದ ಕೆಲಸ ನಡೆಯುತ್ತೆ. ಅದರ ಜೊತೆಗೆ ಈ ನದಿಗೆ ಕಾರ್ಖಾನೆಗಳ ತ್ಯಾಜ್ಯದ ನೀರು ಹರಿದು ಬರ್ತಾ ಇದೆ ನೋಡಿ, ಅದಕ್ಕೆ ತಡೆ ಒಡ್ಡುವ ಕೆಲಸಕ್ಕೆ ಕೈ ಹಾಕ್ತಾರೆ. ಇನ್ನು 2 ವರ್ಷಗಳ ಒಳಗಾಗಿ ಕಾರ್ಖಾನೆಗಳ ತ್ಯಾಜ್ಯ ಯಮುನಾ ನದಿಗೆ ಹಾಗೇ ಬಂದು ಸೇರೋದನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗುತ್ತೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಜೊತೆಗೆ ನದಿಯ ತೀರಗಳನ್ನು ಕೂಡ ಕ್ಲೀನ್ ಮಾಡ್ತಾರೆ. ಅಲ್ಲಿ ಕಸ ಡಂಪ್ ಆಗದ ಹಾಗೆ ನೋಡ್ಕೋತಾರೆ. ಇಷ್ಟಾಗ್ಬಿಟ್ರೆ ದೆಹಲಿಯಲ್ಲಿ ಯಮುನಾ ನದಿ ಅರ್ಧ ಕ್ಲೀನ್ ಆದ ಹಾಗೇನೆ. ಗೆಳೆಯರೆ, ಇದೆಲ್ಲ ಸಾಧ್ಯ ಆಗಬೇಕು ಅಂದರೆ
ದೆಹಲಿಯ ಜಲಮಂಡಳಿ, ನೀರಾವರಿ ಇಲಾಖೆ, ದೆಹಲಿ ಡೆವಲಪ್ಮೆಂಟ್ ಅಥಾರಿಟಿ ಹಾಗೆ ಅಲ್ಲಿನ ನಗರ ಪಾಲಿಕೆ ಈ ಎಲ್ಲ ಇಲಾಖೆಗಳ ನಡುವೆ ಒಂದು ಕೋಆರ್ಡಿನೇಷನ್ ಉಂಟಾಗಬೇಕು. ಅದನ್ನ ಮಾಡುವುದಾಗಿ ಲೆಫ್ಟಿನೆಂಟ್ ಗವರ್ನರ್ ಹೇಳ್ತಾ ಇದ್ದಾರೆ. ಜೊತೆಗೆ ದೆಹಲಿಯ ಪೊಲ್ಯೂಷನ್ ಕಂಟ್ರೋಲ್ ಕಮಿಟಿಗೆ ಆ ಭಾಗದಲ್ಲಿನ ಕಾರ್ಖಾನೆಗಳ ತ್ಯಾಜ್ಯದ ವಿಷಯದಲ್ಲಿ ಕಠಿಣ ಕ್ರಮ ಕೈಗೊಳ್ಳಿ ಅಂತ ತಿಳಿಸಲಾಗಿದೆ. ಯಾವುದೇ ಕಾರ್ಖಾನೆಯ ತ್ಯಾಜ್ಯ ನೀರು ಸಂಸ್ಕರಿಸಲ್ಪಡದೆ ನದಿಯನ್ನ ಸೇರುವ ಹಾಗಿಲ್ಲ, ಇದನ್ನ ಖಚಿತಪಡಿಸಿ ಅಂತ ಪೊಲ್ಯೂಷನ್ ಕಂಟ್ರೋಲ್ ಕಮಿಟಿಗೆ ಹೇಳಿದ್ದಾರೆ. ಇನ್ನು ಪ್ರತಿ ವಾರ ಯಮುನಾ ನದಿಯ ಶುದ್ಧೀಕರಣದ ಬಗ್ಗೆ ಪರಿಶೀಲನೆ ಮಾಡಲಾಗುತ್ತೆ. ಒಟ್ಟಾರೆ ಇನ್ನು 2 ರಿಂದ 3 ವರ್ಷಗಳ ಒಳಗೆ ನದಿಯನ್ನ ಸಂಪೂರ್ಣವಾಗಿ ಶುದ್ಧೀಕರಣ ಮಾಡ್ತೀವಿ ಅಂತ ದೆಹಲಿಯ ಆಡಳಿತ ಹೇಳ್ತಾ ಇದೆ. ಮನಸ್ಸು ಮಾಡಿದ್ರೆ ಇದು ಕಷ್ಟದ ಕೆಲಸ ಖಂಡಿತ ಅಲ್ಲ. ಆದರೆ ಇದನ್ನು ಮಾಡೋದಕ್ಕೊಂದು ಇಚ್ಛಾಶಕ್ತಿ ಬೇಕಾಗುತ್ತೆ. ಜಗತ್ತಿನ ನಾನಾ ದೇಶಗಳು ತಮ್ಮ ನದಿಗಳ ನೀರನ್ನು ಶುದ್ಧೀಕರಿಸಿ ಅದು ಕಲುಷಿತವಾಗದ ಹಾಗೆ ತಡೆಯೋದಕ್ಕೆ ಒಂದಷ್ಟು ಅಗತ್ಯ ಕ್ರಮಗಳನ್ನು ಕೈಗೊಳ್ಳೋ ಮೂಲಕ ನದಿಗಳನ್ನು ಉಳಿಸ್ಕೊಂಡಿವೆ. ಅದು ಭಾರತಕ್ಕೆ ಕೂಡ ಕಷ್ಟದ ಕೆಲಸ ಏನಲ್ಲ. ಆದರೆ ಈ ಎಲ್ಲವನ್ನ ಇವರು ಎಷ್ಟು ಜವಾಬ್ದಾರಿಯಿಂದ ಮಾಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಜೊತೆಯಲ್ಲಿ ಈ ಶುದ್ಧೀಕರಣ ಅಂದರೆ ನದಿಯಲ್ಲಿನ ಕಸ ಹಾಗೂ ಕೊಳಕನ್ನು ತೆಗೆಯೋ ಕೆಲಸ ಇದೆ ನೋಡಿ, ಇದು ಒಮ್ಮೆ ಮಾಡಿ ಮುಗಿಸಿದ್ರೆ ಸಾಕಾಗೋದು ಇಲ್ಲ. ನಿರಂತರವಾಗಿ ಇದನ್ನ ಮಾಡ್ತಾ ಇರಬೇಕಾಗುತ್ತೆ. ಕಾರ್ಖಾನೆಗಳು ನಗರದ ತ್ಯಾಜ್ಯ ಹಾಗೂ ಚರಂಡಿಯ ನೀರು ಯಾವುದೇ ಕಾರಣಕ್ಕೂ ನೇರವಾಗಿ ನದಿಯನ್ನ ತಲುಪದ ಹಾಗೆ ಪದೇ ಪದೇ ಪರಿಶೀಲಿಸ್ತಾ ಇರಬೇಕಾಗುತ್ತೆ. ಹಾಗಾದಾಗ ಮಾತ್ರ ದೆಹಲಿಯಲ್ಲಿ ಯಮುನೆ ಸ್ವಲ್ಪ ಮಟ್ಟಿಗೆ ಸುಧಾರಿಸಿಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಕುಡಿಯೋದಿಕ್ಕಲ್ಲದೆ ಇದ್ರೂ ಅಟ್ಲೀಸ್ಟ್ ಸ್ನಾನಕ್ಕಾದ್ರೂ ಅಪಾಯ ಇಲ್ಲದೆ ಇರಬಹುದು. ಈ ಕೆಲಸ ಈ ಬಾರಿಯಾದ್ರೂ ಆಗುತ್ತೆ ಅನ್ನೋ ಆಶಾವಾದದ ಜೊತೆಗೆ ಈ ಯಮುನಾ ಶುದ್ಧೀಕರಣದ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.